ಅಂತೂ ಇಂತೂ ಹಬ್ಬ ಅಂತೂ ಮುಗೀತು. ಹಬ್ಬ ಮುಗಿದ್ಮೇಲೆ ವರ್ಷದಡುಕು ಮಾಡಲಿಲ್ಲ ಅಂತಂದರೆ ಹೇಗೆ ಹೇಳಿ? ಮನೇಲೇ 4 ಜನನೇ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಬೋರ್ ಆಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಶೇರಿಂಗಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೆ ಫ್ಯಾಮಿಲಿ ಜೊತೆ ಒಂದು ಬಿರಿಯಾನಿ ಕತೆ ಫ್ರೆಂಡ್ಸ್. ಬನ್ನಿ ಇವತ್ತಿನ ಲಾಗಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿನ ಮಾಡ್ಕೊತಿದ್ದೀವಿ ವಿತ್ ಎಲ್ಲ ಗ್ಯಾಂಗ್ ಎಲ್ಲ ಸೇರ್ಕೊಂಡಿದ್ದೀವಿ. ಓ ಬೋಜಪ್ಪ ಓಡ್ಬಾ, ಇವ್ರು ಪಂಚ ಹಾಕ್ತಾರೆ ಟೈಮ್ ಓಡ್ಬಾ, ಪಂಚ ಉದ್ರದತ್ತು ಹಿಂದೆ ಹಿಂದೆ ಅಕ್ಷಯ್. ಹಾಂ ಓಕೆ ಓಕೆ. ಬೂದಿ ಆದ್ರೆ ನೀಟ್ ಆಗ್ತದೆ. ಇದು ಮತ್ತೊಮ್ಮೆ ರೀಟೇಕ್ ತೊಗೊಂಡಿರೋದು. ಸ್ವಲ್ಪ ಕಲರ್ ಡಿಮ್ ಇತ್ತು ಅಂತ ಅಂದ್ಬಿಟ್ಟು 1 ಸೆಕೆಂಡ್ ರೀಟೇಕ್ ಅಂತ ಹೇಳಿದ್ದು. ಸ್ವಲ್ಪ ಪವರ್ ಪ್ರಾಬ್ಲಮ್ ಇದ್ದಿದ್ದರಿಂದ ಮತ್ತೆ ಎಕ್ಸ್ಟ್ರಾ ಕರೆಂಟ್ನ ಫಿಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ಹುಡುಗರು. ಆಲ್ ಸೆಟ್ ಫಾರ್ ಒಂದು ಒಳ್ಳೆ ನಾಟಿ ಮಟನ್ ಬಿರಿಯಾನಿಗೋಸ್ಕರ ವೆಯ್ಟಿಂಗ್. ಎಲ್ಲರೂ ಗ್ಯಾಂಗ್ ಎಲ್ಲ ಅವಾಗವಾಗ ಬಂದು ಜಾಯ್ನ್ ಆಗ್ತಿದ್ದಾರೆ. ನಮ್ಮ ಗರ್ಲ್ಸ್ ಎಲ್ಲ ಹೋಮ್ವರ್ಕ್ ಮುಗಿಸ್ಕೊಂಡು ಬಂದು ಅವರು ಎಲ್ಲ ಜಾಯ್ನ್ ಆಗಿ ಒಲೆ ಹಚ್ಚೋದಕ್ಕೆ ಫುಲ್ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸೌದೆ ಒಲೆ ಹಾಕ್ಕೊಂಡು ಮನೆ ಹಿಂದೆನೇ. ಇದು ಯಾವಾಗಲೂ ಅಪರೂಪಕ್ಕೊಂದ್ಸಲ ಈ ಥರ ನಾವು ಗ್ಯಾಂಗ್ ಪಾರ್ಟಿನ ಮಾಡ್ಕೊಳ್ತಾ ಇರ್ತೀವಿ, ಒಂದು ಒಳ್ಳೊಳ್ಳೆ ನಾನ್ ವೆಜ್ ರೆಸಿಪಿನ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ರೆಸಿಪೀಸ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲ ಸ್ಪಾನ್ಸರ್ಸ್ಗಳು ಅವರವರ ಕಡೆಯಿಂದ ಏನೇನು ಸ್ಪಾನ್ಸರ್ಸ್ ಇದೆ ಎಲ್ಲ ತೊಗೊಂಡು ಬಂದು ಎಲ್ಲ ಗ್ಯಾದರಿಂಗ್ ಆಗ್ತಾಯಿದ್ರು. ಅವಾಗ ತಾನೇ ಸಖತ್ ಎಂಜಾಯ್ ಮಾಡಿದ್ದೀವಿ, ಸಖತ್ತು ಖುಷಿ ಆಯಿತು. ಇವರಿಬ್ಬರು ಅಕ್ಕ ತಂಗಿರು, ಒಂದೇ ಮನೆಗೆ ಸೇರಿರೋದು. ನಮ್ಮ ಅತ್ತಿಗೆಯರು ಇವರೆಲ್ಲರೂ 3 ಜನ ಅತ್ತಿಗೆಯರಿದ್ದಾರೆ ನನಗೆ. ಬನ್ನಿ ಒಂದೊಳ್ಳೆ ಬಿರಿಯಾನಿನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಜೊತೆ ನೀವು ಊಟಕ್ಕೆ ಬರೋರಂತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತೀನಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ನನ್ನ ವೀಡಿಯೋ ಅನ್ನೋದನ್ನು ಮರಿಬೇಡಿ, ಓಕೆನಾ? ಓಕೆ, ವೆಲ್ಕಮ್ ಎಗೈನ್ ವೆಲ್ಕಮ್ ಅಂತ ಹೇಳ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ, ಒಂದು ಒಳ್ಳೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ. ಈಗ ಚೆನ್ನಾಗಿ ತುಂಬ ತಂದ ಈ ಕಡೆಗೆ ನಿಂತ್ಕೊಬೇಡಿ, ಲೈಟ್ ಇಂದ ಈ ಕಡೆಗೆ ಬನ್ನಿ. ಹೆಂಗಾದ್ರೂ ಲೈಟ್ ಬರ್ತೀರ. ಎಣ್ಣೆ ಸಾಲ್ಟೇಜ್ ಆಗಿರೋದ್ರಿಂದ ಆ ಪ್ಯಾಕೆಟ್ನೇ ಹಿಂಡ್ತಾ ಇದ್ದಾರೆ. ಯಾವುದಕ್ಕೆ ಇನ್ನೊಂದ್ಸಲ ಹೇಳು, ರಿಪೀಟ್. ರಿಪೀಟ್. ವರ್ಷಕ್ಕೆ ಮಾಡೋದು ಒಂದು ಹಬ್ಬ. 1ನೇ ತಾರೀಕಿಂದ ಇದು ಮ್ಯಾರಿನೇಷನ್ ಆಗಿದೆಯಾ? ಅಷ್ಟೇ ಹೋಗಕ್ಷೆ, ಬರೀ ನಮಗೆ ಹೇಳು. ಜೀರಾ ರೈತ ಏನು ಮಟನ್ ಬದಲು ಟಮಾಟೆ ಎಣ್ಣೆ ಸಿಗ್ತಾವೆ. ಬೆಂದಿಲ್ಲ ಏನಿಲ್ಲ ಇಲ್ಲ ತಂದ್ರೆ ಬಿಡ್ತೀನಿ ಅನ್ನು. ನಾನು ಹೇಳ್ತಿರೋದು 3 ಥರದ ಅಕ್ಕಿ. 3 ಥರ ಯಾಕಾಯ್ತು? ಬೇರೆ ಹೊಡಿ ತೆಗಿ. ಏ ಕಿತಪತಿ ಗಂಡಸ್ರೇ, ಬರೀ ಕಿತ್ತಪತಿ ಎಷ್ಟು ಜನ ಅವರಲ್ಲ. ಹತ್ರ ಕಡೆ ವಿಡಿಯೋನ ಅಲ್ಲ ಕ್ಯಾಮ್ರಾನ ಪಾವನೆ ಮಲೆ ಅಂತ ತರಬಳ್ಳಿಯಿಂದ ಬಂದಿರೋದು. ಶೈನ್ ಅಂತ, ಅಗಸ್ತ್ಯ ಅಂತ, ಇಶಾನ್ ಅಗಸ್ತ್ಯ ಅಂತ ಮಾತಾಡ. ಇವ್ರ ತಂಗಿ ಇದ್ದಾರೆ ಮಹಿಮಾ ಅಂತ. ಇದು ಚೆನ್ನಾಗಿ ಉರಿತಿದೆ. ತಲೆ ಹಿಡ್ದಿಪ್ಪ ಆಗ್ಲೇ ಕೆರ್ತಿದ್ದೀನಿ ಈಗ.
ಕರ್ದೀನಿ ತಳ ಆಗ್ಲೇ ಹಿಡ್ದಿತ್ತು ನೋಡಿ ಗೈಸ್ ಬರೀ ಸ್ಮೋಕ್ ಬರ್ತೀವಿ ಬೇರೆ ಏನು ಟೇಸ್ಟು ಈಗ ಅದು ಕಟ್ಟಾಗಿತ್ತು ಸುಡ ಕೈ ಇಟ್ಕೊಂಡ್ಬಿಟ್ಟು ಸತ್ತೈತೆ ಇಲ್ಲಕ್ಕೆ ಬೆಂಜ ನೋಡಮ್ಮ ಗಮ್ಕೀಗ ಈಗ ಸಕದ ಕಾಣ್ತೈತಿ ಯಾರು ಸೈಡ್ ಬಿಟ್ಟಿತ್ತು ಈಗ ಹಾಂ ಕಟ್ಟಾಗೈತಿ ಈಗ ಕರೆಕ್ಟ್ ಆಗಿರಬಾರ್ದು ಜಾಸ್ತಿ ಇರ್ಬೇಕು ಯಾವತ್ತು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಐತೆ ಖಾರ ಜಾಸ್ತಿ ಇದ್ರೆ ರೈಸ್ ಸಕ್ಕತ್ ನೀರೈತೆ ಅದ್ರಲ್ಲಿ ಅದ್ರ ಮೇಲೆ ಅಡ್ಡ ಹಿಡ್ಕೊಂಡ್ರೆ ನಿಂದ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಈಗ ಅಡ್ಡಾಡ ಮಾಡ ಸೌಟ ನಿಮ್ಮ ಬಾಡಿ ಅಡ್ಡಾಡ ಮಾಡ ಅಡ್ಡಾಡ ಮಾಡಿದ್ರೆ ಬಿರಿಯಾನಿ ಬರೋಲ್ಲ. ಬಿರಿಯಾನಿ ಬೇಡ ಅಡ್ಡಾಡ ಮಾಡ ಇದ್ರೆ ನೀರು ಕಂಬಿಡ ತಾಯಿ ಅಂದ್ರೆ ಅಲ್ಲಕ್ಕನೆ ಇಷ್ಟ ಗಂಟೆ ಬಿಟ್ಬಿಟ್ಟು ಈಗ ಬಂದಿದ್ದು ನೀರು ತಾಯಿ. ಫೈನಲಿ ಬಿರಿಯಾನಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಈಗ ನೆಕ್ಸ್ಟು ದಮ್ ಕಟ್ಟೋ ಟೈಮು. ದಮ್ ಕಟ್ತಿದ್ದಾರೆ. ಸಖತ್ತಾಗೆ ಬಂದಿದೆ. ಬನ್ನಿ ಫೈನಲ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋರಂತೆ. ಖಾಲಿ ಆಯ್ತೈತೆ ಅಂತ ಕಮೆಂಟ್ ಹೇಳಿ ಯಾರೋ ಹೆಂಗಿದೆ ಅಂತ. ಉಸಿರೇ ಬಿಡ್ತಲ್ವಲ್ಲ ಯಾರು. ದೀಕ್ಷಾ ದೀಕ್ಷಾ ಬಿರಿಯಾನಿ ಬಗ್ಗೆ ಏನು ಹೇಳ್ಬೋದು? ಬಿರಿಯಾನಿ ಬಗ್ಗೆ ಏನು ಅದೇ ಕಮೆಂಟ್ ಯಾಕೆ? ಬಿರಿಯಾನಿ ತುಂಬ ಚೆನ್ನಾಗಿದೆ. ಹೌದಾ? ನಮ್ಮ ಬ್ರದರ್ ಮಾಡಿರೋದು. ಅವರು ಸಾಗರದಿಂದ ಬಂದು ಇಲ್ಲಿ ಒಲೆ ಹಾಕೊಂಡು 3 ಕಲ್ಲು ಹಾಕೊಂಡು ಕ್ಯಾಂಡದಲ್ಲಿ ಮಾಡಿ ದಮ್ ಕಟ್ಟಿ ಚೆನ್ನಾಗಿ ಮಾಡೋರೆ. ಭಾಳ ಅದ್ಭುತವಾಗಿದೆ, ತುಂಬ ಟೇಸ್ಟ್ ಆಗಿದೆ. ಅವ್ರಿಗೆ ಕೊಡಿಸ್ಬೇಕು ಅಷ್ಟೇ. ಅವರು ಕೂಡ ಸಪೋರ್ಟು. ತುಪ್ಪ ಅಲ್ಲ ಎಣ್ಣೆ ತಂದಿರೋರು ದೊಡ್ಡ ಲೋಟದಲ್ಲಿ. ಅವರೇ ಹಾಕ್ಕೊಡಿ ಅವ್ರಿಗೆ. ಹೇಗಿದೆ ಒಟ್ಟಿಗೆ ಹೇಳ್ರಿ, ಜೋರಾಗಿ ಹೇಳ್ಬೇಕು. ಓಕೆ, ಇದಾಗಿತ್ತು ಇವತ್ತಿನ ಒಂದು ಬಿರಿಯಾನಿ ಕತೆ ವಿತ್ ಅವರ್ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒಂದೊಳ್ಳೆ ಊಟನೂ ಆಯಿತು, ವರ್ಷದೊಡಕ್ಕೂ ಮುಗೀತು. ಸಿಗ್ತೀನಿ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಸಿಂಪಲ್ ಲೈಫ್ ವಿತ್ ಸಮಶ್ರೀ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.